ವೀರಶಿವವಾಣಿ ಟಿವಿ ಚಾನೆಲ್ಗೆ ಸ್ವಾಗತ. ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಮಾಡುವಂತಹ ಸುದ್ದಿಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತವೆ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಒಂದು ಅದ್ಭುತ ಕೃಷಿ ಯಶೋಗಾಥೆ ಬಗ್ಗೆ ನೋಡೋಣ. ಜಪಾನ್ನ ಅತ್ಯಂತ ದುಬಾರಿ ಮಾವು ಎಂದೇ ಪ್ರಸಿದ್ಧಿಯಾಗಿರುವ ಮಿಯಾಜಾಕಿ ಮಾವು ಈಗ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಬೆಳೆದಿದೆ ಅಂದ್ರೆ ನಂಬ್ತೀರಾ? ಹೌದು, ಕೊಪ್ಪಳ ತಾಲೂಕಿನ ಕಲ್ ತಾವರಗೇರ ಗ್ರಾಮದ ರೈತ ನಾಗಪ್ಪ ಬಗನಾಳ ಅವರು ಈ ಸಾಧನೆ ಮಾಡಿದ್ದಾರೆ. 3 ವರ್ಷಗಳ ಹಿಂದೆ ಅವರು ದೆಹಲಿಯಿಂದ 200 ಮಿಯಾಜಾಕಿ ಮಾವಿನ ಸಸಿಗಳನ್ನು ತರಿಸಿಕೊಂಡಿದ್ದರು. ಪ್ರತಿ ಸಸಿಗೆ ಸುಮಾರು 1,300 ರೂಪಾಯಿ ವೆಚ್ಚ ಮಾಡಿದ್ದರು. ಆದ್ರೆ ಎಲ್ಲಾ ಸಸಿಗಳು ಉಳಿದಿಲ್ಲ. ಸುಮಾರು 20 ಸಸಿಗಳು ಸತ್ತು ಹೋಗಿವೆ. ಆದರೆ ಉಳಿದ 180 ಗಿಡಗಳು ಚೆನ್ನಾಗಿ ಬೆಳೆದು ನಿಂತಿವೆ. ಇದೀಗ ಕೆಲವು ಗಿಡಗಳು ಫಲ ಕೊಡಲು ಶುರು ಮಾಡಿದ್ದು ಉತ್ತಮ ಫಸಲು ಬಂದಿದೆ. ಈ ಮಿಯಾಜಾಕಿ ಮಾವಿನ ವಿಶೇಷ ಏನು ಗೊತ್ತಾ? ಇದು ಜಗತ್ತಿನ ಅತ್ಯಂತ ದುಬಾರಿ ಮಾವುಗಳಲ್ಲಿ ಒಂದು. 1 ಕೆಜಿ ಮಾವಿನ ಬೆಲೆ ಸುಮಾರು 2.5 ಲಕ್ಷದಿಂದ 3 ಲಕ್ಷ ರೂಪಾಯಿವರೆಗೆ ಹೋಗುತ್ತದೆ. ಆದ್ರೆ ಇಲ್ಲಿ ಒಂದು ಸವಾಲು ಇದೆ. ಸ್ಥಳೀಯ ಮಾರುಕಟ್ಟೆಯಲ್ಲಿ ಈ ಹಣ್ಣಿಗೆ ಬೇಡಿಕೆಯಿಲ್ಲ. ಆದ್ದರಿಂದ ರೈತ ನಾಗಪ್ಪ ಅವರು ಈಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು ದಾರಿ ಹುಡುಕುತ್ತಿದ್ದಾರೆ. ತೋಟಗಾರಿಕಾ ಇಲಾಖೆಯ ಪ್ರೇರಣೆಯಿಂದ ಈ ಬೆಳೆ ಬೆಳೆದಿದ್ದು ಈಗ ಹಲವಾರು ರೈತರು ಅವರ ಹೊಲಕ್ಕೆ ಭೇಟಿ ನೀಡಿ ಮಾಹಿತಿ ಪಡೆದುಕೊಳ್ಳುತ್ತಿದ್ದಾರೆ. ಕಷ್ಟಪಟ್ಟು ರಿಸ್ಕ್ ತೆಗೆದುಕೊಂಡು ಬೆಳೆದ ಈ ಬೆಳೆ ಈಗ ಯಶಸ್ಸಿನ ದಾರಿಗೆ ಬಂದಿದೆ. ಮುಂದಿನ ಸವಾಲು ಸರಿಯಾದ ಮಾರುಕಟ್ಟೆ ದೊರಕುವುದು. ಈ ಮಾಹಿತಿ ನಿಮ್ಗೆ ಇಷ್ಟ ಆಯಿತೆ? ಇಂತಹ ಇನ್ನಷ್ಟು ಕೃಷಿ ಯಶೋಗಾಥೆಗಳಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.